ಹಾಯ್ ಹಲೋ, ಇವತ್ತು ಹೈಸ್ಕೂಲ್ದು ಕ್ಲಸ್ಟರ್ ಲೆವೆಲ್ ಸ್ಪೋರ್ಟ್ಸ್ ನಡೀತಾ ಇದೆ. ಈಗ ಇನಾಗ್ರೇಷನ್ ಮಾಡ್ತಾ ಇದ್ದಾರೆ. ಎ ಸ್ಟ್ರಾಂಗ್ ಮೈಂಡ್ ಇನ್ ಎ ಸ್ಟ್ರಾಂಗ್ ಬಾಡಿ ಅಂತ ಹೇಳ್ತಾರೆ. ಸದೃಢ ದೇಹ ಎಲ್ಲಿರುತ್ತೋ ಸದೃಢ ಮನಸ್ಸು ಕೂಡ ಅಲ್ಲೇ ಇರುತ್ತೆ. ಈ ಥರ ಎಲ್ಲ ಸ್ಪೋರ್ಟ್ಸ್ ಆಗಿರ್ಬೋದು, ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಸ್ಕೂಲಲ್ಲಿ ಆಗಿರ್ಬೋದು, ಕಾಲೇಜಲ್ಲಿ ಆಗಿರ್ಬೋದು ಮಾಡೋದ್ರಿಂದ ಮಕ್ಕಳಿಗೆ ಒಂಥರ ಖುಷಿ ಆಗುತ್ತೆ, ಮೈಂಡ್ ಒಂಥರ ರಿಫ್ರೆಶ್ ಥರ ಆಗುತ್ತೆ. ಇದರಲ್ಲೂ ಕೂಡ ಸಕ್ಸಸ್ನ ಕಾಣ್ತಾರೆ. ಅಕಾಡೆಮಿಕ್ ಇದರಲ್ಲೂ ಸ್ಪೋರ್ಟ್ಸ್ನ ಆ್ಯಡ್ ಮಾಡೋದ್ರಿಂದ ಮಕ್ಕಳಿಗೆ ಎಷ್ಟು ಯೂಸ್ ಆಗುತ್ತೆ ಅಂದರೆ ಎಷ್ಟೊಂದು ಜನದ ಸಪೋರ್ಟ್ ಇರುತ್ತೆ. ಪಬ್ಲಿಕಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ, ಅವ್ರಿಗೂ ಏನೋ ಒಂಥರ ಕಾನ್ಫಿಡೆನ್ಸ್ ಬರುತ್ತೆ. ನಾ ಎಲ್ಲರ ಮಧ್ಯ ನಿಂತ್ಕೊಂಡು ಆಡ್ತಾ ಇದ್ದರೆ, ಅವರೆಲ್ಲ ಏನೋ ಸಪೋರ್ಟ್ ಮಾಡ್ತಾ ಇದ್ದರೆ, ನಮ್ಮ ಹುಡುಗರು, ನಮ್ಮ ಸ್ಕೂಲ್ ಹುಡುಗರು ಅಂತ ಎಲ್ಲ ಓಲ್ಡ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಪಬ್ಲಿಕ್ ಆಗಿರ್ಬೋದು ಎಲ್ಲ ಸಪೋರ್ಟ್ ಮಾಡೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ. ಸೋಲು ಗೆಲುವು ಇಂಪಾರ್ಟೆಂಟ್ ಅಲ್ಲ, ಪಾರ್ಟಿಸಿಪೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅಲ್ಲಿ ಪಾರ್ಟಿಸಿಪೇಷನ್ ಮಾಡೋದು ಮಾತ್ರ ಇಂಪಾರ್ಟೆಂಟು, ಸೋಲು ಗೆಲುವು ಇಂಪಾರ್ಟೆಂಟ್ ಅಲ್ಲ. ಮಕ್ಕಳಿಗೆ ಕಾನ್ಫಿಡೆನ್ಸ್ ಬರೋದು ಮತ್ತು ಸಪೋರ್ಟು, ಎಷ್ಟು ಜನ ಸಪೋರ್ಟ್ ಸಿಗುತ್ತಲ್ಲ ಅದು ಇಂಪಾರ್ಟೆಂಟ್. ಅವ್ರ ತಂದೆ ತಾಯಿಗಳಿಗೆ ಎಷ್ಟು ಖುಷಿ ಆಗುತ್ತೆ ಅವ್ರು ಗೆದ್ದರೆ,